ನಂದಿಗಿರಿಧಾಮ ಬಳಿಯ ಹೋಮ್ ಸ್ಟೇ ಒಂದರಲ್ಲಿ ಯುವತಿಯ ಶವ ಪತ್ತೆಯಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಗಿರಿಧಾಮ ಬಳಿಯ ಹೋಮ್ ಸ್ಟೇ ಇದು. ಇದೇ ಹೋಮ್ ಸ್ಟೇನಲ್ಲಿ ಯುವತಿ ಸುರಭಿ ಅಂತ ಅವರ ಮೃತದೇಹ ಪತ್ತೆಯಾಗಿದೆ. ಈ ನಡುವೆ ಪ್ರಿಯಕರ ಸಂಜಿತ್ ಅಲಿ ಅಂತ ಆತ್ಮಹತ್ಯೆಗೂ ಕೂಡ ಯತ್ನಿಸಿರೋದು ಗೊತ್ತಾಗ್ತಾ ಇದೆ. ಕೇರಳದ ಕೋಯಿಕೋಡ್ ಮೂಲದ ಸಂಜಿತ್ ಅಲಿ ಈಗ ಮೂಡ್ತಾ ಇರುವ ಶಂಕೆ ಅಂತ ಹೇಳಿದ್ರೆ ಪ್ರಿಯತಮೆಯನ್ನ ಕೊಲೆ ಮಾಡಿ ಆತ ಆತ್ಮಹತ್ಯೆಗೆ ಪ್ರಯತ್ನಿಸಿರಬಹುದು ಅಂತ. ಘಟನಾ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಎಸ್ಪಿ ಭೇಟಿ ಕೊಟ್ಟಿದ್ದಾರೆ. ನಂದಿಗಿರಿಧಾಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ ಇದು. ಆ ಹೋಮ್ ಸ್ಟೇ ಒಳಗಿನ ಬೆಡ್ ಮೇಲೆ ಯುವತಿಯ ಶವ ಇದೆ. ಆ ಯುವಕ ಕೂಡ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಏನಾಗಿರ್ಬೋದು? ಹೋಮ್ ಸ್ಟೇನಲ್ಲಿ ಯುವತಿ ಶವ ಪತ್ತೆ ಕೇಸಿಗೆ ಸಂಬಂಧಪಟ್ಟ ಹಾಗೆ ಕೆಲ ವಿಚಾರಗಳು ಗೊತ್ತಾಗ್ತಾ ಇದೆ. ಯುವತಿಯ ಎರಡೂ ಕಣ್ಣಿಗೆ ಗಂಭೀರ ಗಾಯ ಆಗಿದೆ. ಎರಡೂ ಕಣ್ಣುಗಳು ಊದಿಕೊಂಡಿರುವಂತಹ ಫೋಟೋ ಲಭ್ಯವಾಗಿದೆ. ಅವರು ಸಾವಿಗೂ ಮುನ್ನ ತೆಗೆಯಲಾಗಿರುವಂತಹ ಫೋಟೋ ಇದು. ಹೀಗಾಗಿ ಯುವತಿ ಸಾವಿನ ಬಗ್ಗೆ ಬಹಳಷ್ಟು ಅನುಮಾನ ಹುಟ್ಟುಕೊಳ್ತಾ ಇದೆ. ಕೊಲೆ ಮಾಡಿದಾರಾ ಅಥವಾ ಆತ್ಮಹತ್ಯೆಯನ್ನ? ಇದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಈ ಫೋಟೋದಲ್ಲಿ ಬ್ಲರ್ ಮಾಡಲಾಗಿದೆ, ಬಟ್ ನೀವು ನೋಡ್ಬೋದು ಊದ್ಕೊಂಡಿರೋ ರೀತಿಯಾಗಿ ಕಣ್ಣು, ಬ್ಲಡ್ ಕ್ಲಾಟ್ ಆಗಿರೋ ರೀತಿಯಾಗಿ ರೆಡ್ ಅಂಡ್ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ. ಇದು ಅವರು ಸಾವಿಗೂ ಮುಂಚಿತವಾಗಿ ತೆಗೆದಿರುವಂಥ ಫೋಟೋ. ಈ ಫೋಟೋ ನೋಡಿದ್ರೆ ಅನುಮಾನಗಳು ಹುಟ್ಟೋದು ಸಹಜ. ಕೊಲೆ ಏನಾದರೂ ಆಗಿದೆಯಾ ಅಥವಾ ಸಾವಿಗೂ ಮುಂಚಿತವಾಗಿ ಹಲ್ಲೆ ನಡೆಸಿದ್ರಾ, ಏನಾಗಿತ್ತು ಅಂತ. ಯುವಕ ಯುವತಿ ಇಬ್ರು ಹೋಮ್ ಸ್ಟೇನಲ್ಲಿದ್ದಾರೆ. ಯುವತಿ ಸುರಭಿ ಅಂತ ಅವರು ಶವವಾಗಿ ಪತ್ತೆಯಾಗ್ತಾರೆ ಹೋಮ್ ಸ್ಟೇನಲ್ಲಿ. ಇತ್ತ ಪ್ರಿಯಕರ ಸಂಜಿತ್ ಅಲಿ ಕೂಡ ಆತ್ಮಹತ್ಯೆಗೆ ಪ್ರಯತ್ನಿಸಿರೋದು ಮೇಲ್ನೋಟ ಕಂಡು ಬರ್ತಾ ಇದೆ. ಸೊ ಇವೆಲ್ಲದರ ನಡುವೆ ಯುವತಿ ಸಾವಿಗೂ ಮುಂಚಿತವಾಗಿ ತೆಗೆಯಲಾಗಿದ್ದಂಥ ಒಂದು ಫೋಟೋ ಈಗ ನೀವು ಗಮನಿಸಬಹುದು ಸ್ಕ್ರೀನ್ನಲ್ಲಿ. ಯುವತಿಯ ಎರಡೂ ಕಣ್ಣುಗಳು ಕೂಡ ಊದಿಕೊಂಡಿವೆ. ಏನ್ ಸಮಸ್ಯೆ ಆಗಿತ್ತು? ಯಾಕೆ ಈ ರೀತಿಯಾಗಿ ಅವರ ಮುಖಭಾವ ಎಲ್ಲ ನೋಡಿದಾಗ ನೋಡಿ ಹಲ್ಲೆ ಆಗಿರೋ ರೀತಿಯಾಗಿ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಗೊತ್ತಿಲ್ಲ ಅಸಲಿಯತ್ತು ಏನಾಗಿದೆ ಅನ್ನೋದು. ಇನ್ನು ಸುರಭಿಯ ತಾಯಿ ಆರೋಪ ಮಾಡ್ತಾ ಇದ್ದಾರೆ ಲವ್ ಜಿಹಾದ್ ಅಂತ. TV9 ಬಳಿ ಮಾತನಾಡಿದ್ದಾರೆ ಅವರು. ಸುರಭಿ ದಯಾನಂದ ಸಾಗರ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದು. ಕೇರಳ ಮೂಲದ ಸಂಜಿತ್ ಅಲಿ ಕ್ಯಾಬ್ ಡ್ರೈವರ್ ಆಗಿದ್ದ. ಸುರಭಿ ಸ್ನೇಹಿತರ ಮೂಲಕ ಸಂಜಿತ್ ಅಲಿ ಪರಿಚಯ ಆಗಿರ್ತಾನೆ. ನನ್ನ ಮಗಳನ್ನ ಪ್ರೀತಿಸೋದಾಗಿ ಹೇಳಿ ಕಿರುಕುಳ ಕೊಡ್ತಾ ಇದ್ದ ಅಂತ ತಾಯಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನನ್ನ ಮಗಳಿಗೆ ಬೇರೆ ಕಡೆ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸಿದ್ದೆ. ಆಗ ಸಂಜಿತ್ ಅಲಿ ಅಲ್ಲಿಗೂ ಬಂದು ಮಗಳಿಗೆ ಕಾಟ ಕೊಟ್ಟಿದ್ದಾನೆ. ಇದು TV9ಗೆ ಮೃತ ಸುರಭಿ ತಾಯಿ ಗೀತಾ ಕೊಟ್ಟಿರುವ ಹೇಳಿಕೆ. ಈತ ಮಗಳಿಗೆ ಟಾರ್ಚರ್ ಕೊಡ್ತಾ ಇದ್ದ ಅಂತ. ಯಾರು? ಸಂಜಿತ್ ಅಲಿ ಮೃತ ಸುರಭಿಗೆ ಟಾರ್ಚರ್ ಕೊಡ್ತಾ ಇದ್ನಂತೆ. ಇವರಿಗೆ ವಿಚಾರಗಳು ಗೊತ್ತಾಗಿ ಕಾಲೇಜ್ ಬದಲಾಯಿಸಿದ್ದಾಗ ಆ ಕಾಲೇಜ್ಗೂ ಕೂಡ ಈತ ಬಂದಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ತಾಯಿ ಗೀತಾ ಅವರನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ಬಂದ್ಮೇಲೆ ಚೆನ್ನಾಗಿದ್ಲು ಸರ್. ದಯಾನಂದ್ ಸಾಗರ್ ಕಾಲೇಜ್ ಸರ್. ಏನ್ ಓದಿದ್ದಕ್ಕ? ಫಿಸಿಯೋಥೆರಪಿ ಬೆಂಗಳೂರಲ್ಲಿ. ಅಲ್ಲಿ ಮತ್ತೆ ಕಿಮ್ಸ್ ಅಲ್ಲಿ ಎರಡು ಕಡೆನೂ ಮಾಡಿದ್ಲು. ದಯಾನಂದ್ ಸಾಗರ್ ಅಲ್ಲಿ ತೊಂದರೆ ಕೊಟ್ಟ ಅಂತ ಕಿಮ್ಸ್ ಕರ್ಕೊಂಬಂದ್ವಿ. ಅಲ್ಲೂ ಆಗ್ಲಿಲ್ಲ. ಅಲ್ಲಿಂದ ಸರಿ ಹೋಗಿದ್ಲು ಮೈಸೂರಿಂದ ಕರ್ಕೊಂಬಂದೆ ಸರ್. 7 ತಿಂಗಳು ಮೈಸೂರು ರಿಹ್ಯಾಬ್ ಅಲ್ಲಿ ಇಟ್ಟಿದ್ದೆ. ಅಂದ್ರೆ ಏನು ಅಡಿಕ್ಷನ್ ಇರ್ಲಿಲ್ಲ, ಇವನು ಮತ್ತೆ ಏನಾದ್ರು ತೊಂದರೆ ಕೊಡ್ತಾನೆ ಅಂತ. ಆದ್ರೆ ಅವಳು ಬಂದ್ಮೇಲೆ ತಿರ್ಗಾ ಅವಳು ಎಲ್ಲಿ ಕೆಲಸ ಮಾಡ್ತಾಳೆ ಅಂತ ಹುಡುಕೊಂಡು ಹೋಗಿ ಮುದ್ದೇನಹಳ್ಳಿಲಿ ಒಳ್ಳೆ ಹಾಸ್ಪಿಟಲ್ ಅಲ್ಲಿ ಕೆಲಸ ಸಿಕ್ತು ಸರ್. ತುಂಬಾ ಬುದ್ಧಿವಂತಲು ನನ್ನ ಮಗಳು, ತುಂಬಾ ಬುದ್ಧಿವಂತಲು ಸರ್. ಅಲ್ಲಿ ಹುಡುಕೊಂಡು ಹೋಗಿ ಅವಳನ್ನ ಕರ್ಕೊಂಬಂದು ಮುಗಿಸಿದಾನೆ ಸರ್. ಮುಗ್ದೋಯ್ತು ನನ್ ಕತೆ ಮುಗ್ದೋಯ್ತು. ಒಬ್ಬ ಕ್ಯಾಬ್ ಡ್ರೈವರ್ ಸರ್. ಅವನು ಕ್ಯಾಬ್ ಡ್ರೈವರ್ ಅಷ್ಟೇ. ಕ್ಯಾಬ್ ಡ್ರೈವರ್ ಸರ್. ಅವನು ಕ್ಯಾಬ್ ಡ್ರೈವರ್ ಯಾರೋ ಇವಳು ಕಾಲೇಜ್ ಫ್ರೆಂಡ್ಸ್ ಮೂಲಕ ಸೇರ್ಕೊಂಡು ಇವಳನ್ನ ಹಾಳು ಮಾಡ್ಬಿಟ್ಟ ಸರ್. ಇವನ್ ಮೇಲೆ ಅಲ್ಲಿ ಹಾಕಿದ್ವಿ ಕೇಸ್. ಮದುವೆ ಮಾಡ್ಕೊಳ್ತೀನಿ ಅಂತ ಇವಳನ್ನ ಅವಾಗ್ಲೂ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗಿದ್ದ. ಅಲ್ಲಿಂದ ಬಿಡಿಸ್ಕೊಂಡ್ ಬಂದ್ವಿ. ಪೊಲೀಸ್ ಎಲ್ಲ ಹೆಲ್ಪ್ ಮಾಡಿದ್ರು. ಕರ್ಕೊಂಡ್ ಬಂದ್ಮೇಲೆ ಚೆನ್ನಾಗಾಗ್ಬಿಟ್ಲು. ಅವನ್ನ ಬಿಡ್ತೀನಮ್ಮ ಅಂತ ಹೇಳಿದ್ಲು. ಅದಾದ್ಮೇಲೆ ತಿರ್ಗಾ ತಿಳ್ಕೊಂಡು ಅವಳಿಗೆ ಎಲ್ಲಿದ್ದಾನೆ ಅಂತ ತಿಳ್ಕೊಂಡು ಅವಳನ್ನ ಟ್ರೇಸ್ ಮಾಡಿ ಹಿಡ್ದಿದ್ದಾನೆ ಸರ್. ಮಿಸ್ಸಿಂಗ್ ಕೇಸ್ ಅಂತ ನಾನ್ ಕೊಟ್ಟಿದ್ದೆ. ಆಮೇಲೆ FIR ಆಗಿತ್ತು ಅವನ ಮೇಲೆ. ಇವಳೇ ಹಾಕಿದ್ಲು ನನಗೆ ತೊಂದ್ರೆ, ಹೊಡೆದು ಬಡ್ದು ಎಲ್ಲ ಮಾಡಿದ್ದ ಕರ್ಕೊಂಡು ಹೋಗಿ.
ಅವಾಗ ನಾನೇ ಕರ್ಕೊಂಡ್ ಬಂದೆ. ಇವಳೇ ಒಂದ್ FIR ಅವನ ಮೇಲೆ ಮಾಡಿದ್ಲು. ಆ ಕೋಪಕ್ಕೆ ಅವಳಿಗೆ ಏನೇನೋ ತಿರ್ಗಿ ಆಸೆ ಇಡ್ಸಿ ಅವಳು ಕೆಲಸ ಮಾಡೋ ಕಡೆ ಸರ್ ಏನೋ ಫಂಕ್ಷನ್ ನಡೀತಾ ಇತ್ತು ಅಲ್ಲಿ ಮುದ್ದೇನಹಳ್ಳಿನಲ್ಲಿ. ಫಂಕ್ಷನ್ಗೆ ಅಂತ ನಿನ್ನೆ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹೋಗಿದ್ದು ಹುಡುಗಿ ವಾಪಸ್ ಬರ್ಲೇ ಇಲ್ಲ ಸರ್. ಶನಿವಾರ ಸತ್ಸಂಗ ಇದೆಯಮ್ಮ, ಸಾಯಂಕಾಲ ನಾನು ಅಲ್ಲೇ ಇರ್ತೀನಿ ಅಂತಂದ್ಲು. ಆಮೇಲೆ ಫೋನ್ ಮಾಡಿದ್ಲು ಬರ್ತೀನಮ್ಮ ಅಂತ ಹೇಳಿ. ಸರಿ ಬಂದ್ಬಿಡ್ತಾಳಲ್ಲ, ಸತ್ಸಂಗ ನಡೀತಾ ಇದೆ ಮುದ್ದೇನಹಳ್ಳಿಲಿ ಅನ್ಕೊಂಡ್ರೆ ಆಮೇಲೆ ಫೋನ್ ಏನ್ ಮಾಡಿದ್ರು ಹೋಗ್ಲೇ ಇಲ್ಲ ಸರ್. ಎಷ್ಟ್ ಫೋನ್ ಸರಿ ಮಾಡಿದ್ರು ಸರಿ ಹೋಗ್ಲಿಲ್ಲ. NRR ಫೋನ್ ಮಾಡಿದೆ ಸರ್, ಕಾರ್ಪೊರೇಟರ್ಗೆ. ತಿರ್ಗಾ ಮಿಸ್ ಆಗಿದ್ದಾಳೆ ಸರ್ ಅಂದಾಗ ನಾಳೆ ಬಂದ್ಬಿಡಿ ಅಮ್ಮ ಅವನ್ನ ಇದ್ ಮಾಡಿಸ್ಬಿಡೋಣ, ಅರೆಸ್ಟ್ ಮಾಡ್ಸೋಣ ಅಂತಂದ್ರು. ಬಂದೆ. ಇವತ್ತು ಬರೋ ಹೊತ್ತಿಗೆ ಈಗೆಲ್ಲ ಆಗೋಯ್ತು ಸರ್. ಕೇರಳದವನು ಸರ್ ಅವನು, ಕೇರಳ. ಬಲವಂತವಾಗಿ ಕರ್ಕೊಂಡು ಹೋಗೋದು, ತಿರ್ಗಾ ಏನೋ ಕೊಡ್ಸೋದು, ಅವಳನ್ನ ಮರಳು ಮಾಡಿ ಹೊಡೆಯೋದು ಬಡಿಯೋದು. ಇವತ್ತು ಮರ್ಡ್ರೇ ಮಾಡ್ಬಿಟ್ಟಿದ್ದಾನೆ ಸರ್, ಮರ್ಡ್ರೇ ಮಾಡ್ಬಿಟ್ಟಿದ್ದಾನೆ. ಮುಗ್ದೋಯ್ತು. ನಂಗೇನು ಗೊತ್ತಾಗ್ತಾ ಇಲ್ಲ ಸರ್, ನನ್ಗೆ ಇದ್ದಿದ್ದ ಅವಳ ಒಬ್ಳೆ. ಆಗೋಯ್ತು, ಮುಗ್ದೋಯ್ತು ನನ್ ಕತೆ. ಇನ್ನು ಯುವತಿ ಸುರಭಿ ಸಾವಿನ ಬಗ್ಗೆ ಸಾಕಷ್ಟು ಅನುಮಾನ ಇದೆ. ಯುವತಿ ಕುತ್ತಿಗೆಗೆ ನೇಣು ಹಾಕಿದ್ದಂತ ಹಗ್ಗವನ್ನ ಕತ್ತರಿಸಲಾಗಿದೆ. ಇಬ್ರು ಜೊತೆಯಾಗಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರಾ? ಈ ವೇಳೆ ಯುವತಿ ಸುರಭಿ ಸತ್ತಿದ್ದಾಳ ಅನ್ನೋದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಮೃತರ ಪೋಷಕರು ಬಂದ ಮೇಲೆ ಹೆಚ್ಚಿನ ಮಾಹಿತಿ ತಿಳಿಯಲಿದೆ ಅನ್ನೋದಾಗಿ ಚಿಕ್ಕಬಳ್ಳಾಪುರ SP ಕುಶಲ್ ಚೌಕ್ಸೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕೆಲ ಅನುಮಾನಗಳಿದೆ. ಯುವತಿ ಕುತ್ತಿಗೆಗೆ ನೇಣು ಹಾಕಿದ್ದನ್ನ ಕತ್ತರಿಸಲಾಗಿದೆ, ಹಗ್ಗವನ್ನ ಕತ್ತರಿಸಲಾಗಿದೆ. ಇಬ್ರೇನಾದ್ರೂ ಜೊತೆಯಾಗಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಇದೆಲ್ಲ ಪ್ರಾಥಮಿಕವಾಗಿ ಮೂಡ್ತಾ ಇರುವಂತ ಸಂಶಯ. ಈ ವೇಳೆ ಯುವತಿ ಸುರಭಿ ಮಾತ್ರ ಸತ್ತಿದ್ದು, ಅನಂತರದಲ್ಲಿ ಈತ ಏನಾದರೂ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿರೋದು, ಈ ರೀತಿಯಾಗಿ ಏನಾದರೂ ಆಗಿದೆಯಾ ಅಂತ. ಬಟ್ ಮೃತರ ಪೋಷಕರು ಬಂದ ನಂತರ ಹೆಚ್ಚಿನ ಮಾಹಿತಿ ತಿಳಿಯುತ್ತೆ ಅಂತ SP ಹೇಳಿದ್ದಾರೆ. ಬನ್ನಿ ನೋಡೋಣ. ಹೋಮ್ ಸ್ಟೇಯಲ್ಲಿ ಒಂದು ಬಾಡಿ ಸಿಕ್ಕಿತ್ತು ನಮಗೆ. ಈ ಥರ ಮಾಹಿತಿ ಬಂದಿತ್ತು ಹೋಮ್ ಸ್ಟೇ ಓನರ್ ಕಡೆಯಿಂದ. ಅವ್ರಿಗೆ ನಾವು ಇಲ್ಲಿ ಈಗ ಸ್ಪಾಟ್ಗೆ ವಿಸಿಟ್ ಮಾಡಿದ್ದೀವಿ, ಪರಿಶೀಲನೆ ಮಾಡಿದ್ದೀವಿ. ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಮತ್ತು ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ಸ್ ಇವರು ಎಲ್ಲರೂ, ಸೈಂಟಿಫಿಕ್ ಆಫೀಸರ್ಸ್ ಎಲ್ಲರೂ ಬಂದಿದ್ದಾರೆ. ಬೇಸಿಕ್ಲಿ ಯಾರ್ದು ಒಬ್ಬರು ಹುಡುಗಿ ಮತ್ತು ಹುಡುಗ ಇಬ್ಬರು ಜನ ಇದ್ದರು ರೂಮಲ್ಲಿ. ಹುಡುಗಿದು ಡೆತ್ ಆಗಿದೆ. ಹುಡುಗಿದು ಬೆಂಗಳೂರದವರು. ಅವ್ರದ್ದು ಏನು ಅರೌಂಡ್ 25-26 ಏಜ್ ಇರಬೇಕು. 25-26 ಏಜ್ ಇರಬೇಕು ಅವ್ರದ್ದು ಡೆತ್ ಆಗಿದೆ. ಈಗ ಹುಡುಗ ಅನ್ಕಾನ್ಷಿಯಸ್ ಇದ್ದರು. ಹುಡುಗಾಗಿ ನಾವು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದೀವಿ. ಮೋಸ್ಟ್ ಪ್ರಾಬ್ಲಿ ಔಟ್ ಆಫ್ ಡೇಂಜರ್ ಇದ್ದಾರೆ. ಈಗ ಹೋಗಿ ಅವ್ರದ್ದು ಕೂಡ ಸ್ಟೇಟ್ಮೆಂಟ್ ತಗೊಳ್ತೀವಿ ಏನಾಗಿದೆ, ಏನು ನಡೆದಿದೆ. ಬಟ್ ಅಲ್ಲಿ ಹೋಮ್ ಸ್ಟೇ ಓನರ್ ಮತ್ತು ಕೇರ್ ಟೇಕರಿಂದ ಕೂಡ ನಮ್ಮ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಕಳೆದ 3 ದಿನದಿಂದ ಇಲ್ಲಿ ವಾಸ ಇದ್ದರು ಅವ್ರದ್ದು. ಮತ್ತು ಮೊದಲೇ ಬೆಂಗಳೂರಲ್ಲಿ ಕೂಡ ಯಾವುದು ಮಿಸ್ಸಿಂಗ್ ಕೇಸ್ ಆಗಿದೆ, ಏನಾದರೂ ಲವ್ ಅಫೇರ್ ಇರಬೇಕು, ಈ ಥರ ನಮ್ಮ ಗಮನಕ್ಕೆ ಬಂದಿದೆ. ಸೊ ಅದನ್ನು ನಾವು ಈಗ ಬೇರೆ ಎಲ್ಲ ರೀತಿ ಆ್ಯಂಗಲ್ ನೋಡಿಕೊಂಡು ಫ್ಯಾಮಿಲಿದವ್ರಿಗೆ ಕೂಡ ಇನ್ಫಾರ್ಮ್ ಮಾಡಿದ್ದಾರೆ, ಹುಡುಗಿದು ಫ್ಯಾಮಿಲಿದವ್ರಿಗೆ. ಅದನ್ನು ಪರಿಶೀಲನೆ ಮಾಡ್ತೀವಿ. ಏನು ಕಂಪ್ಲೇಂಟ್ ಕೊಡ್ತಾರೆ ಅದು ಕಂಪ್ಲೇಂಟ್ ತಗೊಳ್ತೀವಿ. ಡೈರಿಯಲ್ಲಿ ಏನೋ ಬರೆದಿದ್ದಾರೆ ಅಂತಕ್ಕಂಥ ಮಾಹಿತಿ? ಹೌದು, ಡೈರಿಯಲ್ಲಿ ನಮಗೆ 2 ಜಾಗ ಸಿಕ್ಕಿದೆ. ಬಹುಶಃ ಇಬ್ಬರು ಜನದು ಇರಬೇಕು, ಅಥವಾ ಅದು ಚೆಕ್ ಮಾಡಿ ಆದಮೇಲೆ ಗೊತ್ತಾಗುತ್ತೆ ಯಾರು ಬರೆದಿದ್ದಾರೆ ಅದನ್ನು. ಬಟ್ ಏನಾದರೂ ಬರೆದು ಅವರು ಇಟ್ಟಿದ್ದಾರೆ ಅಲ್ಲಿ. ಹೋಮ್ ಸ್ಟೇಯಲ್ಲಿ ಒಂದು ಬಾಡಿ ಸಿಕ್ಕಿದೆ. ಪ್ರತಿನಿಧಿ ಭೀಮಪ್ಪ ಪಾಟೀಲ್ ಮಾಹಿತಿಯನ್ನು ಹಂಚಿಕೊಳ್ತಾರೆ. ಭೀಮಪ್ಪ ಪಾಟೀಲ್ ಅವರ ತಾಯಿ ಮಾತನಾಡಿದನ್ನ ನಾವು ಕೇಳಿಸ್ಕೊಳ್ತಾ ಇದ್ವಿ ಆನ್ ಫೋನ್. ಅವರು ಹಲ್ಲೆ ಮಾಡಿದ್ರ ಬಗ್ಗೆ ಎಲ್ಲ ಹೇಳ್ಕೊಳ್ತಾ ಇದ್ರು, ಈ ಹಿಂದೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿದ್ರೆ. ಈ ಫೋಟೋದಲ್ಲಿ ಒಂದು ಕಾಣಿಸ್ತಾ ಇದೆಯಲ್ಲ, ಕಣ್ಣೆಲ್ಲ ಊದ್ಕೊಂಡಿರೋದು, ಬಹುಶಃ ಅದು ಹಲ್ಲೆ ಆಗಿರೋದು ಅಂತ ಹೇಳ್ಬೋದಾ? ಪ್ರಾಥಮಿಕವಾಗಿ ಏನೇನು ಮಾಹಿತಿಗಳು ಸಿಗ್ತಾ ಇದೆ ಭೀಮಪ್ಪ ಪಾಟೀಲ್? ಚೈತ್ರ, ಹೌದು. ಈಗ ನಾವು ಕೆಲವು ಫೋಟೋಗಳನ್ನ ನೋಡ್ತಾ ಇದ್ವಿ. ಅದು ಮೊದಲು ಬೆಂಗಳೂರಲ್ಲಿ ಆಗಿದ್ದಂತ ಘಟನೆ ಅದು. ಈ ಹಿಂದೆ ಕುಮಾರಸ್ವಾಮಿ ಲೇಔಟ್ ಠಾಣೆಯಲ್ಲಿ ಒಂದು ಮಿಸ್ಸಿಂಗ್ ಪ್ರಕರಣ ಆಗಿತ್ತು. ಅದಾದ ನಂತರ ಇವನು ಪೊಲೀಸರು ಆಗ ಬುದ್ಧಿ ಹೇಳಿ ಈ ಒಂದು ಸಾಯಿ ಸುರಭಿಯನ್ನ ಅವರ ತಾಯಿ ಗೀತಾ ಜೊತೆ ಕಳಿಸಿಕೊಟ್ಟಿದ್ರು. ಆದ್ರೂ ಸಹ ಈ ಒಂದು ಸಾಯಿ ಸುರಭಿ ಎಲ್ಲಿ ಹೋಗ್ತಾಳೋ, ಕೆಲ್ಸಕ್ಕೆ ಇರ್ಬೋದು, ಮನೆ ಅಲ್ಲಿ ಹೋಗಿ ಕಿರುಕುಳ ಕೊಡ್ತಾ ಇದ್ರು. ಆ ಸಂದರ್ಭದಲ್ಲಿ ಹೀಗೆ ಮತ್ತೆ ಸಾಯಿ ಸುರಭಿಯನ್ನ ಪುಸಲಾಯಿಸಿ ಕರ್ಕೊಂಡು ಹೋಗಿ ಆ ಹುಡುಗಿಗೆ ಒಂದು ಕಿರುಕುಳ ಕೊಟ್ಟಿದ್ರು. ಮತ್ತೆ ಆ ಸಂದರ್ಭದಲ್ಲಿ ಕಣ್ಣುಗಳು ಹೂತ ಬರುವ ಹಾಗೆ, ಮುಖ ಮೂತಿ ನೋಡದೆ ಮನಸ ಇಚ್ಛೆ ಹಲ್ಲೆ ಮಾಡಿದ್ರು. ಅದು ಸಂಬಂಧಪಟ್ಟ ಹಾಗೆ ಬೆಂಗಳೂರಿನ ಬನಶಂಕರಿ ಪೊಲೀಸ್ ಠಾಣೆಯಲ್ಲೂ ಸಹ ಒಂದು ಪ್ರಕರಣ ದಾಖಲಾಗಿತ್ತು. ಆ ಸಂದರ್ಭದಲ್ಲೂ ಸಹ ಒಂದು ಪೊಲೀಸರು ಈ ಯುವಕನಿಗೆ ಮೇಲೆ ಒಂದು ಪ್ರಕರಣ ದಾಖಲಿಸಿ ಕ್ರಮ ಕೈಗೊಂಡಿದ್ರು. ಮತ್ತೆ ಈ ಯುವತಿಯನ್ನ ರಕ್ಷಣೆ ಮಾಡಿ ಅವ್ರ ತಾಯಿಗೆ ಒಪ್ಪಿಸಿದ್ರು. ಅದಾದ ನಂತರ ಸಹ ಈ ಸಾಯಿ ಸುರಭಿಯನ್ನ ಒಂದು ಮೈಸೂರಿನಲ್ಲಿ ಒಂದು ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಸೇರಿಸಿ ಅಲ್ಲಿ ಚಿಕಿತ್ಸೆ ಕೊಡಿಸಿದ್ರು. ಅದಾದ ನಂತರ ಈಗ ಈ ಸಾಯಿ ಸುರಭಿ ಒಂದು ಮುದ್ದೇನಹಳ್ಳಿ ಬಳಿ ಒಂದು ಹಾಸ್ಪಿಟಲ್ ಕೆಲಸ ಮಾಡ್ತಾ ಇದ್ರು. ಆ ಕೆಲಸ ಮಾಡಿದ ಸಂದರ್ಭದಲ್ಲಿ ಮತ್ತೆ ಈಗ ಶನಿವಾರ ಆಗಮಿಸಿ ಈ ಒಂದು ಸಾಯಿ ಸುರಭಿಯನ್ನು ಪುಸಲಾಯಿಸಿ ಇಲ್ಲಿ ಹೋಮ್ ಸ್ಟೇ ಕರ್ಕೊಂಡು ಬಂದಿದ್ದಾರೆ. ಅಲ್ಲಿ ಹೋಮ್ ಸ್ಟೇ ಅಲ್ಲಿ ಇಬ್ಬರ ಮಧ್ಯೆ ಏನಾಗಿದೆ ಗೊತ್ತಿಲ್ಲ. ಈಗ ನೋಡಿದ್ರೆ ಶವವಾಗಿ ಪತ್ತೆ ಆಗಿದ್ದಾಳೆ. ಮತ್ತೆ ಈಗ ಮೇಲ್ನೋಟಕ್ಕೆ ಪೊಲೀಸ್ ಹೇಳೋ ಹಾಗೆ ಮೇಲ್ನೋಟಕ್ಕೆ ನೋಡುವ ಹಾಗೆ ನೇಣು ಬಿಗಿದಂತ ಕಾಣಿಸ್ತದೆ. ಮತ್ತು ಆ ನೇಣು ಕಟ್ಟಿದಂತ ಹಗ್ಗ ಸಹ ಕಟ್ಟಾಗಿದೆ. ಮತ್ತು ಅಲ್ಲಿ ಗ್ಲಾಸ್ಗಳಲ್ಲಿ ವಿಷದ
ಸ್ಮೆಲ್ ಸಹ ಬರ್ತಾ ಇದೆ. ಮತ್ತೊಂದು ಕಡೆ ಏನೋ ಒಂದು ಈ ಆರೋಪಿತ ಸಂಜಿತ್ ಇದ್ದಾನೆ, ಆತನು ಸಹ ಒಂದು ಅನ್ಕಾನ್ಶಿಯಸ್ ಅಂದ್ರೆ ಪ್ರಜ್ಞೆಹೀನನಾಗಿದ್ದಾನೆ. ಹಾಗಾಗಿ ಪೊಲೀಸರು ಅದನ್ನ ವಶಕ್ಕೆ ಪಡೆದು ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ದಾಖಲಿಸಿದ್ದಾರೆ. ಒಟ್ಟಾರೆಯಾಗಿ ಈ ಸಾಯಿ ಸುರಭಿಯ ಸಾವಿನ ಸುತ್ತ ಸಾಕಷ್ಟು ಅನುಮಾನಗಳು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಒಂದ್ ಕಡೆ ಮೇಲ್ನೋಟಕ್ಕೆ ಆತ್ಮಹತ್ಯೆ ಮಾಡಿಕೊಂಡ ರೀತಿಯಲ್ಲಿ, ಮತ್ತೆ ಇದು ಡೀಪ್ ಆಗಿ ನೋಡಿದ ಸಂದರ್ಭದಲ್ಲಿ ಕೊಲೆ ಮಾಡಿ ನೇಣು ಹಾಕಿದ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಮತ್ತು ಆತನು ಸಹ ಒಂದು ಬದುಕುಳಿದಿರುವ ಕಾರಣ ಈಗ ಪೊಲೀಸರಿಗೆ ಸಾಕಷ್ಟು ಅನುಮಾನಗಳು ಬಂದಿದೆ. ಹಾಗಾಗಿ ವಿವಿಧ ದೃಷ್ಟಿಕೋನಗಳಿಂದ ಪೊಲೀಸರು ತನಿಖೆಯನ್ನು ನಡೆಸ್ತಾರೆ. ಯಾವುದಕ್ಕೂ ಈಗ ಈತ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಅಂತೇಳಿ ಚಿಕ್ಕಬಳ್ಳಾಪುರ SP ಅವರು ತಿಳಿಸಿದ್ದಾರೆ. ಮತ್ತು ಈತನಿಗೆ ಪ್ರಜ್ಞೆ ಈಗ ಬರ್ತಾ ಇದೆ. ಈತ ಏನು ಮಾಹಿತಿ ನೀಡ್ತಾನೆ ಅಂತ ಒಂದು ಕಡೆ, ಮತ್ತೊಂದು ಕಡೆ ಈಗಾಗಲೇ ಈ ಮೃತಳ ತಾಯಿ ಗೀತಾ ಇದ್ರೆ ಅವರು ಸಹ ಒಂದು ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರಕ್ಕೆ ಆಗಮಿಸ್ತಾರೆ. ಅವರು ಬಂದ ಮೇಲೆ ಹೆಚ್ಚಿನ ಮಾಹಿತಿ ಲಭ್ಯವಾಗುತ್ತೆ. ಮತ್ತೊಂದು ಕಡೆ ಅಂತಂದ್ರೆ ಈ ತಾಯಿಗೆ ಒಬ್ಳೆ ಮಗಳಿದ್ರು, ಈ ಮಗಳ ಮುಖವನ್ನು ನೋಡಿಕೊಂಡೇ TR ಗೀತಾ ಅಂತಕ್ಕಂಥವ್ರು ಬದುಕಿದ್ರು. ಈಗ ಶನಿವಾರ ಏನೋ ಅವರು ಆಸ್ಪತ್ರೆಯಲ್ಲಿ ಅಂದ್ರೆ ಕ್ಯಾಂಪಸ್ ನಲ್ಲಿ ಸತ್ಸಂಗ ಇದೆ, ಇಲ್ಲೇ ಇರ್ತೀನಿ ಅಂತೇಳಿ ಮಗಳು ಮಾಹಿತಿ ನೀಡಿದ್ದಾಳೆ. ಅವತ್ತು ಮನೆಯಿಂದ ಒಳ್ಳೆ ಡ್ರೆಸ್ಗಳನ್ನು ಮಾಡ್ಕೊಂಡು ಹೋಗಿದ್ದಾಳೆ ಅಂತೇಳಿ ಅವ್ರ ತಾಯಿ ಹೇಳ್ತಾ ಕಣ್ಣೀರನ್ನ ಸುರಿಸಿದ್ದು ನಾವು ಈಗ ನೋಡಿದೀವಿ. ಈಗ ನೋಡಿದ್ರೆ ಸಾವಿನ ಸುದ್ದಿ ಬಂದಿದೆ. ಇದು ಅವನೇ ಅವಳನ್ನ ಮದುವೆ ಮಾಡ್ಕೋಬೇಕು ಅಂತೇಳಿ ಪದೇ ಹಿಂಸೆಗಳನ್ನು ಕೊಡ್ತಾ ಇದ್ದ. ನಾವ್ ಎಷ್ಟೇ ಪ್ರಯತ್ನ ಮಾಡಿದ್ರು, ಪೊಲೀಸರು ಎಷ್ಟೇ ಪ್ರಯತ್ನ ಮಾಡಿದ್ರು, ಆ ಹುಡುಗಿಯನ್ನ ಡ್ರಗ್ಗಿಗೆ ಅಡಿಕ್ಟ್ ಮಾಡಿದ್ದ. ನಾವೆಲ್ಲ ಚಿಕಿತ್ಸೆ ಕೊಡ್ತಿದ್ರು ಸಹ ಪದೇ ಅಲ್ಲಿ ಹೋಗಿ ಆ ಹುಡುಗಿಗೆ ಹಿಂಸೆ ಕೊಡುವಂತದ್ದು, ಮರಳು ಮಾಡುವಂತದ್ದು, ಏನೋ ಮಾತಾಡ್ಬೇಕಂತ ರೀತಿ ಕರ್ಕೊಂಡು ಹೋಗಿ ಹಿಂಸೆ ಕೊಡ್ತಾ ಇದೆ. ಈಗ ಶನಿವಾರ ಸಹ ಕರ್ಕೊಂಡು ಹೋಗಿ ಆತನೇ ಕೊಲೆ ಮಾಡಿದ್ದಾನೆ. ಹಾಗಾಗಿ ಆರೋಪಿ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ತಮ್ಮ ಆಕ್ರಂದನವನ್ನು ಸಹ ವ್ಯಕ್ತಪಡಿಸಿದ್ದಾರೆ. ಚೈತ್ರ. ಓಕೆ, ಥ್ಯಾಂಕ್ ಯು ಭೀಮಪ್ಪ ಪಾಟೀಲ್ ಮಾಹಿತಿಗಾಗಿ. ಹತ್ತಾರು ಅನುಮಾನಗಳು ಸುರಭಿ ಸಾವಿನ ಸುತ್ತ ಇದೆ. ಆತ್ಮಹತ್ಯೆನ ಅಥವಾ ಕೊಲೆಯ ಪ್ರಯತ್ನಗಳು ನಡೆದಿದೆಯಾ? ಯಾಕೆಂದ್ರೆ ಈತ ಕೂಡ ಪ್ರಜ್ಞೆಯನ್ನ ಕಳ್ಕೊಂಡಿದ್ದ ಪ್ರಿಯಕರ ಸಂಜಿತ್ ಅಲ್ಲಿ. ಈಗ ಆತನ ಆರೋಗ್ಯ ಸ್ಥಿತಿ ಸ್ವಲ್ಪ ಸುಧಾರಿಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಒಂದು ಈತನ ಸ್ಟೇಟ್ಮೆಂಟ್ ಬರಬೇಕು, ಅದರ ಜೊತೆಗೆ ಸುರಭಿ ಅವರ ತಾಯಿ ಇದ್ರ ಬಗ್ಗೆ ಮಾತನಾಡಬೇಕು. ಈಗಾಗಲೇ ಅವರು TV9 ಜೊತೆ ಮಾತನಾಡಬೇಕಾದ್ರೆ ಈ ಹಿಂದೆ ಏನೇನಾಗಿತ್ತು ಅನ್ನೋದನ್ನ ಹೇಳ್ತಾ ಇದ್ರು. ಆತ ಎಷ್ಟು ಮಟ್ಟಿಗೆ ಟಾರ್ಚರ್ ಕೊಡ್ತಾ ಇದ್ದ, ತುಂಬಾ ಒಳ್ಳೆ ಕೆಲಸದಲ್ಲಿ ಇದ್ದಂತ ಯುವತಿ, ಈತ ಒಬ್ಬ ಕ್ಯಾಬ್ ಡ್ರೈವರು, ಬಹಳಷ್ಟು ಬಾರಿ ಬುದ್ಧಿ ಹೇಳಿದ್ದೀವಿ, ಆತನಿಂದ ದೂರ ಇರೋದಕ್ಕೂ ಕೂಡ ಕಿವಿ ಮಾತನ್ನ ಹೇಳಿದ್ದೀವಿ. ಏನೇನಾಗಿತ್ತು ಅದಾದ ನಂತರ ಆತನೇ ಹುಡ್ಕೊಂಡು ಬಂದು ಮತ್ತೆ ಟಾರ್ಚರ್ ಕೊಟ್ಟಿರೋದು, ಇವೆಲ್ಲವನ್ನ ಕೂಡ ತಾಯಿ ಹೇಳ್ತಾ ಇದ್ರು. ಅದಕ್ಕೂ ಮೀರಿದಂತ ವಿಚಾರ ಅಂತ ಹೇಳಿದ್ರೆ ಈ ಸಂಜಿತ್ ಅಲ್ಲಿ ಈಕೆ ಮೇಲೆ ಹಲ್ಲೆಯನ್ನ ಕೂಡ ಮಾಡಿದ್ದಂತೆ. ಮೃತ ಸುರಭಿ ಮೇಲೆ ಹಲ್ಲೆ ಕೂಡ ಮಾಡಿದ್ದ ಈ ಹಿಂದೆ. ಸೊ ಅಷ್ಟರ ಮಟ್ಟಿಗೆ ಕಿರುಕುಳ ಕೊಡ್ತಾ ಇದ್ದ ಆತ. ಹಾಗಾಗಿನೇ ಸುರಭಿ ಕೂಡ ಅಂತರವನ್ನ ಕಾಯ್ದುಕೊಂಡಿರ್ತಾರೆ. ಓದೋದ್ರಲ್ಲೂ ಕೂಡ ಬಹಳ ಶಾರ್ಪ್ ಇದ್ರು ಅಂತ ತಾಯಿ ಹೇಳ್ತಾ ಇದ್ರು. ಅದೇ ಕಾರಣಕ್ಕೊಂದೊಳ್ಳೆ ಕೆಲಸಕ್ಕೂ ಕೂಡ ಸೇರ್ಕೊಂಡಿದ್ರು. ಬಟ್ ಅಲ್ಲೂ ಹೋಗಿ ಈ ಸಂಜಿತ್ ಅಲಿ ಟಾರ್ಚರ್ ಕೊಡ್ತಾ ಇದ್ದ, ಹಿಂಸೆ ಕೊಡ್ತಾ ಇದ್ದ. ಸೊ ಕೊನೆಯದಾಗಿ ಮಗಳು ಮನೆಗೆ ಬರ್ತಾಳೆ ಅಂತ ತಾಯಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಸತ್ಸಂಗಕ್ಕೆ ಹೋಗಿರ್ತಾರೆ, ಸ್ನೇಹಿತರ ಜೊತೆಗೆ ಬರ್ತಾಳೆ, ಅವರು ಕೂಡ ಕಾಲ್ ಮಾಡಿದ್ರಂತೆ ಸುರಭಿ ಮನೆಗೆ ಬರ್ತೀನಿ ಅನ್ನೋದಾಗಿ. ಸೊ ಅಷ್ಟರಲ್ಲಾಗಲೇ ತಾಯಿಗೆ ಸುದ್ದಿ ಸಿಕ್ಕಿದ್ದು ಮಗಳು ಇನ್ನಿಲ್ಲ ಅನ್ನೋದು. ತಾಯಿ ಕಣ್ಣೀರು ಹಾಕ್ತಾ ಇದ್ದಾರೆ. ಸಾವಿನ ಸುತ್ತ ಹತ್ತಾರು ಅನುಮಾನಗಳನ್ನ ಪೊಲೀಸರು ಭೇದಿಸಬೇಕಿದೆ. ಇದಾಗಲೇ SP ಕೂಡ ಮಾತನಾಡಿದ್ರು, ಕೆಲ ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ರು ಅವರು. ಹಗ್ಗ ಕತ್ತರಿಸಲಾಗಿತ್ತು, ಇದು ಕೊಲೆನಾ ಅಥವಾ ಆತ್ಮಹತ್ಯೆ ಅಷ್ಟೇನಾ, ಇವೆಲ್ಲವೂ ಕೂಡ ತನಿಖೆಯಲ್ಲಿ ಗೊತ್ತಾಗಬೇಕಿದೆ.